ನನ್ನ ಅಣ್ಣನಿಗೆ ಮದುವೆ ಆಯಿತು. ಅತ್ತಿಗೆ ಹೆಸರು ದೀಪ. ಅವರು ಒಳ್ಳೆ ಸಂಸ್ಕಾರವಂತ ಮನೆಯಿಂದ ಬಂದಿದ್ದಾರೆ. ಅವರು ನೋಡೋಕೆ ಸುಂದರವಾಗಿದ್ದಾರೆ. ಹಾಗೆ ನೋಡಿದರೆ ಅಣ್ಣನಿಗೆ ಒಳ್ಳೆ ಜೋಡಿ. ಅವರು ನೋಡೋಕೆ ಮಾತ್ರ ಸುಂದರ ಅಲ್ಲ, ಮನೆ ಕೆಲಸದಲ್ಲಿ ಎತ್ತಿದ ಕೈ. ಎಲ್ಲರೂ ಮನೆಯಲ್ಲಿ ಅವರನ್ನು ತಕ್ಕ ಸೊಸೆ ಅಂತ ಕರೀತಾರೆ. ಅದರಲ್ಲೂ ಅವರು ಮಾಡುವ ಕಾಫಿ ಎಲ್ಲರಿಗೂ ಪಂಚಪ್ರಾಣ. ಅವರಿಗೆ ಇಂಥವರಿಗೆ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ. ಅವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ. ನಮ್ಮಪ್ಪ ಅಮ್ಮನಿಗೆ ಅವರು ಇಷ್ಟ ಆಗ್ತಾರೆ ಮತ್ತು ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಾರೆ. ಅವರು ದಿನ ಬೆಳಗ್ಗೆ ಎದ್ದು ರಂಗೋಲೆ ಹಾಕುವುದರಿಂದ ರಾತ್ರಿ ಊಟ ಮುಗಿಸಿ ಪಾತ್ರೆ ಬೆಳಗುವವರೆಗೂ ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತಾರೆ. ಆದರೆ ಅವರೆಂದಿಗೂ ಯಾರ ಮೇಲೂ ಚಾಡಿ ಹೇಳಿಲ್ಲ, ನನಗೆ ಎಷ್ಟು ಕೆಲಸ ಇದೆ ಅಂತ ಬೇಜಾರಾಗಿಲ್ಲ. ನನಗೆ ಅವರನ್ನು ನೋಡದೆ ಒಂದು ದೊಡ್ಡ ಹಬ್ಬ. ಯಾಕಂದರೆ ಅವರು ದಿನ ಬೆಳಗಾದರೆ ಹೊಸ ಹೊಸ ಸೀರೆ ಉಡುತ್ತಾರೆ. ಆ ಸೀರೆಗಳು ಬಣ್ಣ ಬಣ್ಣದ ಸೀರೆಗಳು ಮತ್ತು ಆ ಸೀರೆಯಲ್ಲಿ ಅವರು ಸೌಂದರ್ಯವನ್ನು ನಾನು ಕದ್ದು ಮುಚ್ಚಿ ನೋಡಬಹುದು. ಅದರಲ್ಲೂ ಅವರು ತಲೆ ಸ್ನಾನ ಮಾಡಿಕೊಂಡು ಬಂದಾಗ ನನಗೆ ಅವರು ತುಂಬ ಇಷ್ಟ ಆಗ್ತಾರೆ. ಮನಸ್ಸಿನಲ್ಲಿ ಅಣ್ಣ ಎಷ್ಟು ಪುಣ್ಯ ಮಾಡಿದ್ದಾನೆ, ನನಗೂ ಈ ಥರ ಹುಡುಗಿ ಸಿಗಬೇಕು ಅಂತ ನಾನು ದೇವರನ್ನ ಬೇಡ್ತೇನೆ. ಇವಾಗ ಅತ್ತಿಗೆ ನಮ್ಮನೆಯಲ್ಲಿ ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ಮನೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನನಗೆ ಅಣ್ಣನನ್ನು ನೋಡಿದರೆ ಅಸೂಹೆ ಮತ್ತು ಕುತೂಹಲ, ಅಣ್ಣ ಅತ್ತಿಗೆ ಏನು ಮಾತಾಡ್ತಾರೆ ಅಂತ. ಅದಕ್ಕೆ ಅವರು ಮಾತಾಡ್ತಾ ಇರುವಾಗ ರಾತ್ರಿ ನಾನು ಕದ್ದು ಮುಚ್ಚಿ ಕೇಳಿಸಿಕೊಳ್ಳುವುದಕ್ಕೆ ಹೋಗ್ತೀನಿ. ಹೀಗೆ ಒಂದು ರಾತ್ರಿ ನಾನು ಅವರು ಮಾತಾಡ್ತಾ ಇರೋದನ್ನು ಕೇಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಇರುವಾಗ ಅತ್ತಿಗೆ ಏನೋ ಕೇಳ್ತಿದ್ದಾರೆ. ಆದರೆ ಅಣ್ಣ ಅದನ್ನು ಬೇಡ ಅಂತಿದ್ದಾನೆ. ನನಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಮೊದಲು ಅರ್ಥ ಆಗಲಿಲ್ಲ. ನಾನು ಏನೋ ಕೊಡಿಸು ಅಂತ ಕೇಳ್ತಿರ್ಬೇಕು, ಅದಕ್ಕೆ ಅಣ್ಣ ಬೇಡ ಅಂತಿದ್ದಾನೆ ಅಂತ ಅಂದ್ಕೊಂಡೆ. ನನಗೆ ದಿನ ರಾತ್ರಿ ಇದೇ ಚಟವಾಗಿದೆ ಮತ್ತು ಮರುದಿನ ಅವರ ಮಾತನ್ನು ಕೇಳಿಸಿಕೊಳ್ಳುವುದಕ್ಕೆ ಹೋದೆ. ಅಣ್ಣ ಇವತ್ತು ಬೇಡ ನಾಳೆ ಅಂತ ಹೇಳ್ತಿದ್ದಾನೆ. ಅತ್ತಿಗೆ ಬೇಜಾರಿನಲ್ಲಿ ಆಯಿತು ಅಂತ ಅಂದರು. ನನಗೆ ಅವರಿಬ್ಬರೂ ಏನೋ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಕುತೂಹಲ. ಯಾರನ್ನೂ ಕೇಳೋ ಹಾಗಿಲ್ಲ. ಅದಕ್ಕೆ ಏನು ಇರಬಹುದು ಅಂತ ನಾನೇ ಕಲ್ಪನೆ ಮಾಡುತ್ತಿದ್ದೆ. ನನಗೆ ಈಗ ಓದೋದು ಏನೂ ಇಲ್ಲ. ರಜಾ ಇದ್ದಿದ್ದರಿಂದ ನಾನು ಮನೆಯಲ್ಲೇ ಇದ್ದೆ. ಅತ್ತಿಗೆಗೆ ಸಹಾಯ ಆಗಲಿ ಅಂತ ಮನೆ ಕೆಲಸದಲ್ಲಿ ನಾನು ಅವರಿಗೆ ಕೈ ಜೋಡಿಸಿದೆ. ಅವರು ಎಲ್ಲಾದರೂ ಆಚೆ ಹೋಗಬೇಕಂದ್ರೆ ನನ್ನನ್ನೇ ಕೇಳ್ತಿದ್ರು, ಇಲ್ಲಿಗೆ ಕರ್ಕೊಂಡು ಹೋಗು ಅಂತ. ನಾನು ಅವರನ್ನು ಬೈಕಿನ ಮೇಲೆ ಕೂರಿಸಿಕೊಂಡು ಅವರು ಹೇಳಿದ ಜಾಗಕ್ಕೆ ಹೋಗುತ್ತಿದ್ದೆ. ನಾವು ಹೋಗುವಾಗ ಅವರ ಕೈಯನ್ನು ನನ್ನ ಭುಜದ ಮೇಲೆ ಇಡುತ್ತಿದ್ದರು. ಮೊದಲ ಬಾರಿಗೆ ಅವರ ಸ್ಪರ್ಶವಾಯಿತು. ಆ ಸ್ಪರ್ಶ ಬೇರೆಯನ್ನು ಹೇಳುತ್ತದೆ. ನಂತರ ನಾವು ಹೊರಟಾಗ ಅವರ ಚೆಂಡುಗಳು ನನಗೆ ತಾಗುತ್ತವೆ. ನಾನು ಬೆಚ್ಚಿ ಬಿದ್ದು ಗಾಡಿಯನ್ನು ನಿಲ್ಲಿಸಿದೆ. ಅತ್ತಿಗೆ ಯಾಕೆ ಏನಾಯಿತು ಅಂತ ಕೇಳಿದರು. ನಾನು ಏನು ಹೇಳಲಾರದೆ ಸುಮ್ಮನಿದ್ದೆ ಮತ್ತು ಎಷ್ಟು ಮೃದುವಾಗಿದೆ ಅಂತ ಯೋಚನೆ ಮಾಡುತ್ತಾ ಗಾಡಿಯನ್ನು ಓಡಿಸುತ್ತಾ ಅವರು ಹೇಳಿದ ಜಾಗಕ್ಕೆ ತಲುಪಿದೆ. ಈ ಘಟನೆಯಿಂದ ನನ್ನ ಕಣ್ಣು ಯಾವಾಗಲೂ ಅಲ್ಲೇ ನೆಟ್ಟಿರುತ್ತಿತ್ತು ಮತ್ತು ನಾನು ಅವರು ಬಟ್ಟೆಯನ್ನು ಒಗೆದು ಹಾಕಿದ ಮೇಲೆ ನಾನು ಅವರ ಅಂಗಿಯನ್ನು ನೋಡುತ್ತಾ ಅದನ್ನು ಕೈಗೆ ತೆಗೆದುಕೊಂಡು ಎಷ್ಟು ಮೃದುವಾಗಿದೆ ಎಂದು ಆಲೋಚಿಸುತ್ತಾ ನನ್ನ ಲೋಕದಲ್ಲಿ ಮುಳುಗಿರುತ್ತಿದ್ದೆ. ಅತ್ತಿಗೆ ನನಗೆ ಕಾಫಿ ಕೊಡಲು ಬಂದಾಗ ಅವರ ಕೈ ತಾಕುತ್ತದೆ. ನಾನು ಅವರನ್ನೇ ನೋಡುತ್ತೇನೆ, ಅವರೂ ನನ್ನನ್ನೇ ನೋಡುತ್ತಿದ್ದಾರೆ ಮತ್ತು ಅವರು ಬೇಕಂತಲೇ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸುತ್ತದೆ. ಅವರು ಪ್ರತಿದಿನ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಹೇಳಿ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ರು. ಬಹಳ ಹತ್ತಿರ ಕುಳಿತುಕೊಂಡು ಒತ್ತುವಂತೆ ಬಾಗಿ ಕುಳಿತುಕೊಳ್ಳುತ್ತಾರೆ. ನನಗೆ ಆ ಕ್ಷಣಕ್ಕೆ ಅವರನ್ನು ವಶ ಮಾಡಿಕೊಳ್ಳಬೇಕೆಂಬ ಹಂಬಲ. ಆದರೆ ಅತ್ತಿಗೆ ಅಂತ ನಾನು ಸುಮ್ಮನಾಗುತ್ತೇನೆ. ಆದರೆ ನನಗೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಆಸೆ. ಅವರು ಕೊಡ್ತಿರೋ ಸೂಚನೆ ನೋಡಿದ್ರೆ ಅವರಿಗೂ ಇಷ್ಟ ಇದೆ ಅಂತ ಅನಿಸುತ್ತೆ. ಆದರೆ ಮುಂದೆ ಹೊರೆಯೋಕೆ ಭಯ. ಅಣ್ಣನಿಗೆ ಅವರೇನಾದರೂ ಹೇಳಿದ್ರೆ ಏನು ಕತೆ ಅಂತ. ಅದಕ್ಕೆ ನಾನು ಅವರೇ ಬೇಕಾದರೆ ಮುಂದೆ ಬರಲಿ ಅಂತ ಸುಮ್ಮನೆ ಇದ್ದೆ. ಒಂದು ದಿನ ಮಧ್ಯಾಹ್ನ ಅವರು ಅಡಿಗೆ ಮಾಡಿ ಕುಳಿತುಕೊಳ್ಳುತ್ತಾರೆ. ಯಾಕೋ ಸುಸ್ತಾದಂತೆ ಇದ್ದಾರೆ. ಯಾಕೆ ಅದಕ್ಕೆ ಸುಸ್ತು ಅಂತ ಕೇಳಿದ್ರೆ, ಹೌದು, ಯಾಕೋ ಕಾಲು ನೋವು ತುಂಬ ನೋವ್ತಾ ಇದೆ. ಹೌದಾ, ಎಲ್ಲಿ ಕಾಲು ನೋವು ಅಂತ ನಾನು ಅವರ ಕಾಲನ್ನು ಹಿಡಿದೆ. ಅವರಿಗಾಗಿ ಮುಲಾಮು ಹಚ್ಚಲು ನಾನು ಕೈಗೆ ತೆಗೆದುಕೊಂಡು ಅವರ ಪಾದಕ್ಕೆ ಮುಲಾಮು ಹಚ್ಚಿ ಒತ್ತುತ್ತಿದ್ದೆ. ಮೊದಲ ಬಾರಿಗೆ ಅವರ ಕಾಲನ್ನು ನಾನು ಸಂಪೂರ್ಣವಾಗಿ ಮುಟ್ಟಿದ್ದು. ನಂತರ ಅತ್ತಿಗೆ ನನಗೆ ಮೊಣಕಾಲು ನೋವು ಇದೆ ಅಂತ ಹೇಳಿದ್ರು. ಅವರ ಸೀರೆಯನ್ನು ಮೇಲಿನವರೆಗೂ ಎತ್ತಿ ಅವರ ಮೊಣಕಾಲಿಗೂ ನಾನು ನೋವು ಕಡಿಮೆಯಾಗಲೆಂದು ಮುಲಾಮು ಹಚ್ಚಿದೆ.
ಮುಲಾಮು ಹಚ್ಚುವ ಸಂದರ್ಭದಲ್ಲಿ ಅವರ ಹುಲ್ಲು ಸ್ವಚ್ಛಂದವಾಗಿ ಬೆಳೆದಿರುವುದು ಕಣ್ಣಿಗೆ ಕಾಣುವಂತೆ ಗೋಚರವಾಗಿದೆ. ನನಗೆ ಅದನ್ನು ನೋಡಿ ಮಲಗಿದ್ದ ತಮ್ಮ ಎಚ್ಚರಗೊಳ್ಳುತ್ತಾನೆ ಮತ್ತು ನೆಟ್ಟಗೆ ನಿಲ್ಲುತ್ತಾನೆ. ನಾನು ಅತ್ತಿಗೆಯಿಂದ ಕಣ್ಣನ್ನು ತಪ್ಪಿಸಿಕೊಳ್ಳಲು ರೂಮಿನ ಕಡೆ ಓಡುತ್ತೇನೆ. ಅತ್ತಿಗೆ ಕೈಯಲ್ಲಿ ಹಿಡಿದು ಎಲ್ಲಿಗೆ ಓಡುತ್ತಿದ್ದೀಯಾ, ಎಲ್ಲಿಗೆ, ಕೂತ್ಕೋ ಅಂತ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ. ಪರವಾಗಿಲ್ಲ, ತಮ್ಮ ಬೇಗ ನಿಂತಿದ್ದಾನೆ. ಹುಲ್ಲು ಕಂಡರೆ ಸುಮ್ಮನೆ ಇರೋಕೆ ಆಗುತ್ತದೆ. ಹಾಗಾದರೆ ತಮ್ಮನ ಹತ್ತಿರ ಹುಲ್ಲನ್ನು ಮೇಯಿಸಬಾರದಲ್ವಾ? ತಮ್ಮ ಸಿದ್ಧವಾಗಿದ್ದಾನೆ. ಅತ್ತಿಗೆ ಕಣ್ಣನ್ನು ಮುಚ್ಚಿ ಆನಂದಿಸುತ್ತಿದ್ದಾರೆ. ನಾನು ನಿನ್ನ ಅಣ್ಣನಿಗೆ ಕೇಳುತ್ತಿದ್ದೆ, ಆದರೆ ಅವರು ಯಾವಾಗಲೂ ಇಂದು ಬೇಡ ಅಂತ ನೆಪ ಹೇಳುತ್ತಾರೆ. ಇಂದು ನನಗೆ ಸಂಪೂರ್ಣ ಸಮಾಧಾನವಾಗಿದೆ. ಆವಾಗಲೇ ನನಗೆ ಅರ್ಥ ಆಗಿದ್ದು ಅವರು ರಾತ್ರಿ ಏನೂ ಮಾತಾಡ್ತಾ ಇದ್ದಾರೆ ಅಂತ. ನನ್ನ ತಮ್ಮ ಹುಲ್ಲು ಮೇಯ್ದು ಸುಸ್ತಾಗಿ ಮಲಗಿಕೊಂಡ. ನನ್ನ ಅತ್ತಿಗೆ ಮತ್ತೆ ಹೊಸ ಬಾಂಧವ್ಯ ಬೆಳೆಯುತ್ತದೆ ಮತ್ತು ನಮ್ಮಿಬ್ಬರ ಸಂದರ್ಭ ಹೊಸ ಘಟ್ಟಕ್ಕೆ ತಲುಪುತ್ತದೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಅತ್ತಿಗೆಗೆ ನಾನು ಮಾನಸಿಕವಾಗಿ ಅವರಿಗೆ ಬೆಂಬಲವನ್ನು ನೀಡುತ್ತೇನೆ. ಅವರಿಗೆ ಈ ಮನೆಯಲ್ಲಿ ಕಷ್ಟವಾಗದಂತೆ ಮತ್ತು ಯಾವುದೇ ತೊಂದರೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಅತ್ತಿಗೆ ನಮ್ಮ ಮನೆಗೆ ಬೆಳಕಾದರು ಮತ್ತು ನನ್ನ ಜೀವನಕ್ಕೂ ಒಂದು ರೀತಿ ತಿರುವನ್ನು ನೀಡಿದರು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.